ನಮಸ್ತೆ, ನನ್ನ ಹೆಸರು ಮಾನಸ ದೇವರಾಜ್. ಇಷ್ಟೊತ್ತು ನೋಡಿದ್ದು ನಮ್ಮ ಕನಸಿನ ಮನೆ ಹೊಂಗಿರಣ ಅಂತ. ಸೊ ಈ ಪ್ರಾಜೆಕ್ಟ್ನ ನಾವು ಮಿಸ್ಟರ್ ಯಶವಂತ್ ಫ್ರಮ್ ಸ್ಮೈಲಿ ಕನ್ಸ್ಟ್ರಕ್ಷನ್ಸ್ಗೆ ತುಂಬ ಹೋಪ್ಸ್ ಇಟ್ಕೊಂಡು ಕೊಟ್ವಿ. ಬಿಕಾಸ್ ನಾವು ಅವ್ರ ಮುಂಚಿನ ಪ್ರಾಜೆಕ್ಟ್ಸ್ನ ನೋಡಿದ್ವಿ. ಸೊ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮ ತಂದೆ ಕಲೀಗ್ ಅವ್ರ ಕಡೆಯಿಂದ ಅವ್ರ ಪರಿಚಯ ಆಯಿತು. ಅವ್ರ ಮುಂಚಿನ ಪ್ರಾಜೆಕ್ಟ್ಸ್ ಎಲ್ಲ ನೋಡಿ ತುಂಬ ಇಷ್ಟ ಆಗಿ 1 year ಲಾಂಗ್ ಗ್ಯಾಪ್ ಆದಮೇಲೆ ನಾವು ಮತ್ತೆ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ನಮ್ಮ ಪ್ಲಾಟ್ನ ತೋರಿಸಿದ್ವಿ. ನಮ್ಮ ತಂದೆಯವ್ರಿಗೆ ಅವರ ವ್ಯೂಸು ಅವರ ಪ್ಲ್ಯಾನ್ಸ್ ಎಲ್ಲ ಇಷ್ಟ ಆಗಿ ಸೊ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವ್ರ ಲೇಔಟ್ ಪ್ಲ್ಯಾನ್ ಎಲ್ಲ ಹಾಕ್ಕೊಟ್ರು, ಸ್ಟ್ರಕ್ಚರಲ್ ಪ್ಲ್ಯಾನ್ ಎಲ್ಲ ಹಾಕ್ಕೊಟ್ರು. ಸೊ ನಾವು ನಮ್ಮ ಸ್ವಂತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಾವು ಎರಡನ್ನೂ ಟ್ಯಾಲಿ ಮಾಡಿ ನೋಡಿ ಸರ್ ಹತ್ರ ನಾವೆಲ್ಲ ಡಿಸ್ಕಸ್ ಮಾಡಿ ನಾವಿಬ್ರು ಮ್ಯೂಚುವಲ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಫೈನಲಿ ಈ ಔಟ್ಪುಟ್ ಬಂದಿದೆ, ನಮ್ಮ ಮನೆ ಹೊಂಗಿರಣ ಅಂತ. ಸೊ ಫಸ್ಟ್ ಬಿಗಿನಿಂಗಲ್ಲೇ ನಮಗೆ ಎಲ್ಲಾನು ಬಂತು, ಚೆನ್ನಾಗಿ ಮಾಡಿದ್ರು ಸರ್. ಸೊ ರೈಟ್ ಫ್ರಮ್ ದ ಫೌಂಡೇಶನ್ ಫುಟೇಜ್ ತೆಗಿಯೋದ್ರಿಂದ ಪ್ಲಿಂತ್ ಲೆವೆಲಿಂದ ಬೀಮ್ ಪ್ರತಿಯೊಂದು ಸರ್ ನಮ್ಮ ಜೊತೆ ಡಿಸ್ಕಸ್ ಮಾಡಿ ಸೊ ನಮ್ಮ ಚಾಯ್ಸ್ನ ಕನ್ಸಿಡರ್ ಮಾಡಿ ನಾವು ಅವರಿಗೆ ಹೇಳಿದ ಮೇಲೆ ಸೊ ನಮಗೆ ಅದೆಲ್ಲ ಮ್ಯೂಚುವಲ್ ಆಗಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಸೊ ಆಮೇಲೆ ನಮ್ಮದು 1 month ಗ್ಯಾಪಲ್ಲೇ ನಮಗೆ ಪ್ರಾಜೆಕ್ಟ್ ಪ್ರೋಗ್ರೆಸ್ ಗೊತ್ತಾಗ್ತಾ ಹೋಯಿತು. ಸೊ 1 month ಗ್ಯಾಪಲ್ಲೇ ನಮಗೆ ಮೋಲ್ಡ್ಸ್ ಎಲ್ಲ ರೆಡಿ ಆಗಿ ಸೊ ಪ್ರಾಬಬ್ಲಿ ಇನ್ ದ ಮಂತ್ ಆಫ್ ಡಿಸೆಂಬರ್ ನಮಗೆ ಆಲ್ಮೋಸ್ಟ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಯಿತು. ಸೊ ಆಮೇಲಿಂದ ನಮಗೆ ಸೆಲೆಕ್ಷನ್ ವೈಸ್ ಹೋದ್ವಿ. ವಿಂಡೋಸ್, ಡೋರ್ಸ್, ಗ್ರನೈಟ್ ಸೆಲೆಕ್ಷನ್ನು, ಟೈಲ್ಸ್ ಸೆಲೆಕ್ಷನ್ನು. ಸೊ ಇದೆಲ್ಲ ನಾವು ಸರ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಸೊ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಬೇಕು. ಸೊ ಸಿಮೆಂಟ್, ಬ್ರಿಕ್ಸ್, ಸ್ಯಾಂಡ್, ಸ್ಯಾಂಡ್ ಅದೆಲ್ಲ ಮುಂಚೆನೇ ಡಿಸ್ಕಸ್ ಆಗೋದ್ರಿಂದ ನಮ್ಗೆ ತುಂಬ ಟೈಮ್ ಹಿಡಿಲಿಲ್ಲ, ಬೇಗ ಕಂಪ್ಲೀಟ್ ಆಯಿತು. ಸೊ ಡೋರ್ಸ್, ವಿಂಡೋಸ್ ಇವೆಲ್ಲ ಬಂದಾಗ ನಮಗೆ ಸೊ ಸರ್ ನಾವು ಕುತ್ಕೊಂಡು ಮಾತಾಡಿಕೊಂಡು ಬೆಸ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಂಡೋ ಫ್ರೇಮ್ಸ್, ಡೋರ್ ಫ್ರೇಮ್ಸ್ ಎಲ್ಲ ನಾವೆಲ್ಲ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ಕೊಂಡ್ವಿ. ಸೊ ಗ್ರನೈಟ್ ಸೆಲೆಕ್ಷನ್ಗೂ ಸರ್ ನಮ್ಮನ್ನ ಕರ್ಕೊಂಡು ಹೋಗಿದ್ರು, ನಮಗೆ ಆಪ್ಷನ್ ಕೊಟ್ಟರು, ನಾವೇ ನೋಡಿ ನಾವೇ ಸೆಲೆಕ್ಟ್ ಮಾಡಿದ್ವಿ. ಸೊ ಬೇರೆ ಬಾತ್ರೂಮ್ ಟೈಲ್ಸ್ ಸೊ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ರು ಸರ್. ಸೊ ಯಾವುದೇ ರೀತಿಯಲ್ಲೂ ನಮಗೂ ಅವ್ರಿಗೂ ತೊಂದರೆ ಕ್ಲಾಶಸ್ ಥರ ಆಗಲಿಲ್ಲ. ಸೊ ಏನಂದರೆ ಅವ್ರಿಗೂ ಅವ್ರ ಪ್ರಾಜೆಕ್ಟ್ ಬೆಸ್ಟ್ ಬರಬೇಕಿತ್ತು, ನಮಗೂ ನಮ್ಮ ಮನೆ ಬೆಸ್ಟ್ ಬರಬೇಕಾದ್ರಿಂದ ಎಲ್ಲೂ ನಮ್ಗೆ ತೊಂದರೆ ಆಗಲಿಲ್ಲ. ಈಸಿಯಾಗಿ ಸ್ಮೂತಾಗಿ ಹೋಯಿತು ಪ್ರಾಜೆಕ್ಟ್ ಫುಲ್ಲು. ಸೊ ಆಮೇಲೆ ಲೈಟ್ಸ್ ಫಿಕ್ಸಿಂಗು ಅದು ಎಲ್ಲ ಬಂದಾಗ ಸೊ ನಮ್ಮದೇ ಇತ್ತು ಲೈಟ್ ಫಿಕ್ಚರ್ಸ್ ಮತ್ತು ಇಂಟೀರಿಯರ್ ವರ್ಕ್ಸ್. ಅದು ನಾವೇ ಸರ್ ನಮಗೆ ಪ್ಲ್ಯಾನ್ ಕೊಟ್ಟರು. ಸೊ ನಾವು ಫಸ್ಟ್ ಬಿಗಿನಿಂಗ್ ಆಗಸ್ಟಲ್ಲಿ ನಮಗೆ ಪ್ಲ್ಯಾನ್ ಕೊಟ್ಟಿದ್ದು ಡಿಸ್ಕಸ್ ಮಾಡಿ ಹೆಂಗೆ ಫೈನಲೈಸ್ ಮಾಡ್ಕೊಂಡ್ವು ಸರ್ದು. ಸೊ ಇಂಟೀರಿಯರ್ ಪ್ಲಾನು ನಾವು ಹಂಗೆ ಡಿಸ್ಕಸ್ ಮಾಡಿಕೊಂಡು ಫೈನಲೈಸ್ ಮಾಡ್ಕೊಂಡ್ವಿ. ಸೊ ನಾವು ಹಿಂಗೆ ಟೀಕ್ ಪ್ಯಾನಲಿಂಗ್ ಈ ಥರ ಹಿಂಗೆ ಬೇಕು ಅಂತ ಹೇಳಿದಾಗ ಸರ್ ನೀಟಾಗಿ ಹಂಗೆ ಸರ್ ನಮಗೆ ಎಕ್ಸಿಕ್ಯೂಟ್ ಮಾಡಿಕೊಟ್ರು. ಸೊ ಲಾಸ್ಟ್ಗೆ ನಮಗೆ ಬಂದಿದ್ದು ಲೈಟ್ ಫಿಕ್ಚರ್ಸ್. ಸೊ ಅದೆಲ್ಲ ಮಾಡ್ಕೊಂಡಾಗ ಸೊ ನಮಗೆ ಆಪ್ಷನ್ ಇತ್ತಲ್ವ, ಸೊ ಇಟ್ಸ್ ಲೈಕ್ ಓನ್ ಕ್ಲೈಂಟ್ಸ್ ಆಪ್ಷನ್. ನಾವೇ ಹೋಗಿ ಎಲ್ಲ ಪರ್ಚೇಸ್ ಮಾಡಿ ಸೊ ಸರ್ಗೆ ಅದನ್ನು ನಾವು ತೋರಿಸಿ ನಮ್ಮ ಪ್ರಾಜೆಕ್ಟ್ಗೆ ನಮ್ಮ ಮನೆಗೆ ಅದು ಸೆಟ್ ಆಗುತ್ತಾ ಅಥವಾ ಬೇರೆ ಆಪ್ಷನ್ ಏನಾರ ಬೇರೆ ನೋಡ್ಬೇಕಾ ಅಂತೆಲ್ಲ ನೋಡಿ ಸೊ ಫೈನಲಿ ನಾವೆಲ್ಲ ತೋರಿಸಿದಾಗ ನಮ್ಮ ಮನೆಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಇದು ಅಂತ ಫೈನಲಿ ಅವ್ರ ಆಪ್ಷನ್ ತೊಗೊಂಡು ಅವ್ರ ಒಪಿನಿಯನ್ ತೊಗೊಂಡು ಸೊ ನಾವು ಪರ್ಚೇಸ್ ಮಾಡಿ ಎಲ್ಲ ಫಿಕ್ಸಿಂಗ್ ಮಾಡ್ಕೊಂಡ್ವಿ. ಫೈನಲಿ ಔಟ್ಪುಟ್ ಹಿಂಗಿದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮಿಸ್ಟರ್ ಯಶವಂತ್ ಫ್ರಮ್ ಸ್ಮೈಲಿ ಕನ್ಸ್ಟ್ರಕ್ಷನ್ಸ್. ತುಂಬ ಖುಷಿ ಆಗುತ್ತೆ. ಆಸ್ ಅ ವೆರಿ ಹ್ಯಾಪಿ ಕಸ್ಟಮರ್ ಐ ವಿಶ್ ಹಿಮ್ ವೆರಿ ಆಲ್ ದ ಬೆಸ್ಟ್. ಸೊ ನಮ್ಮ ತಂದೆಯವ್ರಿಗೆ ಅವ್ರ ಜೊತೆ ಒಡನಾಟ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಾಯಿತು 1 year ಜಸ್ಟ್ ಸ್ಪ್ಯಾನ್ ಆಫ್ 13 months ಸರ್ ಪ್ರಾಮಿಸ್ ಮಾಡಿದಾಗೆ ನಮ್ದು ಫುಲ್ ಪ್ರಾಜೆಕ್ಟ್ ಅಪ್ ಟು ಡೇಟ್ ಕಂಪ್ಲೀಟ್ ಆಗಿ ಸೊ ವಿ ಆರ್ ದ ಹ್ಯಾಪಿ ಕಸ್ಟಮರ್ಸ್ ಆಫ್ ಸ್ಮೈಲಿ ಕನ್ಸ್ಟ್ರಕ್ಷನ್ಸ್. ಥ್ಯಾಂಕ್ ಯು. ಐ ಹ್ಯಾಂಡ್ ಓವರ್ ಟು ಮೈ ಫಾದರ್. ಕೃಷ್ಣಪ್ಪ. Basically, I born and brought from the village. Later on, I settled in the small town that is Chintamani, belongs to Chikbalapur district. And we got one daughter. She married 2015. From 2015 to 2018, we were in the search of plots or individual houses at Bangalore. All of you know that without residency at Bangalore, it is very difficult to lead a life. So we have decided to purchase a plot or building, newly constructed building at Bangalore, and we have discussed very deep with my son-in-law, with my wife and daughter. We were in search of many buildings, but we were not satisfied. Later on, we have decided to purchase a site and construct the house. When we were in
this journey, I have discussed this matter with one of my colleague. That my colleague said, sir, there is one constructed house already by engineer himself, so whose name is Ashwant, civil engineer. So better you visit. Then one fine day we have visited the house and we have watched, and we felt very happy because the house was built in such a beautiful way according to the vastu and the materials used and everything. We purchased the site in 2018, that is in Chimsandra near Budigere Cross on the way to airport. And we discussed very long, about 3 days we have discussed about this matter. Then finally we came to conclusion, he has given all his affordable charges how to build the house. And he designed it in a very beautiful manner, even the outlook and also interior decoration. Okay, we were happy. Then we have asked him to give the structural plan. He has given structural plan. We felt very happy. Then we have started discussing with him to give the project work to him only. Then we have given project work for him in the month of August 2020. When we gave work, we were discussing about the materials used for the building. He has used class 1 materials for constructing the buildings, from bricks till the iron, that is steel or cement or granite or woodwork, whatever it may be. And he has taken exactly 1 year to construct the house, as we were planning. So within 1 year we have to complete the construction and hand over the house. And he was very friendly. We didn't feel even one day he is the engineer. We felt he is one of our family member. He himself stood near the house, and 24 hours he was with the workers, and he brought up house in a very beautiful designed manner and completed the house construction exactly in 1 year. That is in the month of August 23 we made Gudili Puja. And he has handed over the house in the month of September 2021. September 2016 we had Gruha Pravesham. So we felt very happy, and we wish him a good luck in the future, and we pray God let him get more and more chances, and wish you best of luck, sir. Thank you, sir.